ಅವರನ್ನು ನಡೆಸಿದವನು ಸರ್ವೇಶ್ವರನೇ. ಧರ್ಮೋಪದೇಶಕಾಂಡ 32ನೇ ಅಧ್ಯಾಯ 12ನೇ ವಚನ. ದೇವರು ನಮ್ಮ ಸೃಷ್ಟಿಕರ್ತರು ಹಾಗೂ ನಮ್ಮ ಮಾರ್ಗದರ್ಶಕರು ಆಗಿದ್ದಾರೆ. ಅವರು ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತಾರೆ. ಅವರ ಆಶ್ರಯದಲ್ಲಿ ನಾವು ಸಂಪೂರ್ಣ ರಕ್ಷಣೆಯನ್ನು ಹೊಂದುತ್ತೇವೆ. ದೇವ, ನನಗೆ ನಿಮ್ಮ ಮಾರ್ಗದರ್ಶನ ಮತ್ತು ರಕ್ಷಣೆಯನ್ನು ನೀಡಿರಿ. ಆಮೇನ್. सर्वेस्परानं एकल्यानंच ताची वाट वेली. द्वितीयम पुस्तक 22:30 आणि 2:12. देव आमचो रचणार आणि आमचो मार्गदर्शक जावन आसा. तो आमकां सारक्या वाटांनी चलोवन व्हरता. ताच्या आश्रयकाल आमी संपूर्ण सुरक्षीत आसतल्या. सोम्या, तुझे वाटांनी म्हाका तूं सांबाळून व्हर. आमीन.